ಭಾರತದ ಒಂದು ಕಥೆ ನೆನಪಾಗುವಂಥದ್ದು. ಮಹಾಭಾರತದಲ್ಲಿ ಆರಂಭದಲ್ಲಿ ಬರುವಂಥದ್ದು ಗರುಡ ಕಶ್ಯಪರ ಮಗ, ವಿನುತಾದೇವಿಯ ಎರಡನೆಯ ಮಗ. ಮೊದಲನೆಯ ಮಗನೇ ಅರುಣ, ಸೂರ್ಯನ ಸಾರಥಿಯಾದವ. ಎರಡನೆಯ ಮಗ ಗರುಡ. 100 ವರ್ಷಗಳ ಕಾಲ ಅವನು ಮೊಟ್ಟೆಯ ಒಳಗೆ ಬೆಳೆದಿದ್ದಾನೆ. ಕಡೆಗೆ ಒಂದಿನ ಮೊಟ್ಟೆಯಿಂದ ಈಚೆಗೆ ಬಂದ. ತತ್ಕ್ಷಣದಲ್ಲಿಯೇ ಬಹಳ ದೊಡ್ಡ ಗಾತ್ರದವನಾಗಿದ್ದಾನೆ. ತುಂಬ ಹಸಿವು. ಏನು ಮಾಡಬೇಕು ವಿಚಾರ ಮಾಡುವಾಗ ತಂದೆಗಳನ್ನು ಕೇಳಿದ್ದಾನೆ. ತಂದೆಗಳು ಹೇಳ್ತಾ ಇದ್ದಾರೆ, ತಿನ್ನುವಾಗ ಹುಷಾರಾಗಿ ತಿನ್ನಬೇಕಪ್ಪ, ಏನಂದ್ರೆ ಅದು ತಿನ್ನಬಾರ್ದು ಅಂತ ಹೇಳಿ ಆ ಮಗನಿಗೆ ಹೇಳಿ ಕಳಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ, ನೀನು ತಿನ್ನುವ ಸಂದರ್ಭದಲ್ಲಿ ಗಂಟ್ಲಲ್ಲಿ ಏನಾದರೂ ಉರಿ ಬಂತು ಅಂತಾದರೆ, ಇವತ್ತು ಗಂಟ್ಲಲ್ಲಿ ಉರಿ ಬಂದರೆ ಭಾರಿ ಪ್ರಾಬ್ಲಮ್. ಇದು ಇವತ್ತಿಂದಲ್ಲ, ಅವತ್ತಿಂದೇ ಹೇಳ್ತಾ ಇದ್ದಾರೆ. ಗಂಟ್ಲಲ್ಲಿ ಏನಾದರೂ ಉರಿ ಬಂತು ಅಂತಾದರೆ ಅದು ಬ್ರಾಹ್ಮಣರ ಸ್ವತ್ತು ಅಥವಾ ಬ್ರಾಹ್ಮಣರನ್ನೇ ತಿಂತಾ ಇದೆಯಾ, ಮೊದಲು ಅದನ್ನು ಹೊರಗೆ ಹಾಕು. ಎಂದೂ ಕೂಡ ದಕ್ಕಿಸ್ಕೊಳ್ಳಿಕ್ಕೆ ಬರೋಲ್ಲ. ಏನನ್ನ ತಿಂದರೂ ದಕ್ಕಿಸ್ಕೊಳ್ಬಹುದು, ಆದರೆ ಇಂಥದ್ದು ಮಾತ್ರ ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿಳಿಸ್ತಾ ಇದ್ದಾರೆ. ಇವತ್ತು ನಾವು ಜಗತ್ತಿನಲ್ಲಿ ಬಹಳ ಕಷ್ಟವನ್ನು ಅನುಭವಿಸ್ತಾ, ಇಡೀ ಜಗತ್ತೇ ರೋಗದಿಂದ, ಈ ಪೀಡೆಯಿಂದ ಬಹಳ ಕಷ್ಟಪಡ್ತಾ ಇದೆ. ಆದರೆ ಇದರ ಹಿನ್ನೆಲೆಯಲ್ಲಿರುವ ಕರ್ಮದ ಬಗ್ಗೆ ಮಾತ್ರ ನಾವ್ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಮಾಡಬಾರದ್ದು ಮಾಡ್ತಾ ಮಾಡ್ತಾ ಇಂಥವೆಲ್ಲ ಜಾಸ್ತಿ ಆಗುವಂಥದ್ದು ಈ ಪ್ರವೃತ್ತಿ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಗೃಹ್ಣಂತಿ ಯಾವತಪ್ಪಾಂಸುಂ ರುದತಾಂ ಅಶ್ರುಬಿಂದವಃ ವಿಪ್ರಾಣಾಂ ಮೃತವಿತ್ತಾನಾಂ ವದಾನ್ಯಾನಾಂ ಕುಟುಂಬಿನಾಂ. ಯಾರ ಮನೆಯ ಸಂಪತ್ತನ್ನು ದೋಚಿ ತಿಂದಿರ್ತೀವಿ, ಆ ಮನೆಯ ಬ್ರಾಹ್ಮಣ, ಅವನ ಹೆಂಡತಿ, ಅವನ ಮಕ್ಕಳು ಸ್ವತ್ತನ್ನು ಅಪಹಾರ ಆದಮೇಲೆ ಅದನ್ನು ನೆನಪಿಸಿಕೊಂಡು ಎಷ್ಟು ಅಳ್ತಾರಲ್ಲ, ನಮಗೆಲ್ಲ ಇಷ್ಟಿತ್ತು ಎಲ್ಲ ಹೋಯಿತು ಅಂತ ಅಳ್ತಾರಲ್ಲ, ಅವರ ಕಣ್ಣಿಂದ ಬೀಳುವಂತಹ ನೀರಿನ ಕಣಗಳು ಎಷ್ಟಿದೆಯೋ, ಆ ಕಣಗಳು ನೆಲದಲ್ಲಿ ಬಿದ್ದು ನೆಲದ ಮೇಲಿರುವ ಮಣ್ಣಿನ ಕಣಗಳು ಎಷ್ಟು ಒದ್ದೆಯಾಗಿದೆಯೋ, ಅಷ್ಟು ವರ್ಷಗಳ ಕಾಲ ಸ್ವೇಚ್ಛಾಚಾರಿಗಳಾದ ರಾಜರು, ಬರೀ ರಾಜರಲ್ಲ, ಆ ಮನೆತನದವರು ಕೂಡ ನರಕದಲ್ಲಿ ಬಿದ್ದು ಬೇಯಬೇಕಾಗತ್ತೆ. ನರಕೇತು ವಿಪಚ್ಚಂತೆ ಬ್ರಹ್ಮದಾಯ ಅಪಹಾರಿಣ. ಬ್ರಾಹ್ಮಣರ ಆದಾಯವನ್ನು ಅಪಹಾರ ಮಾಡಿದ ಕ್ಷತ್ರಿಯರು ಅವರು ಮಾತ್ರ ಅಲ್ಲ, ಇಡೀ ಆ ಪರಂಪರೆಯನ್ನೇ ನರಕಕ್ಕೆ ಹಾಕುವಂತಹ ಕರ್ಮ. ಇದರಲ್ಲಿ ಬ್ರಾಹ್ಮಣ ಅಂದರೆ ಕೇವಲ ಜಾತಿ ಅಂತ ಮಾತ್ರ ಇಟ್ಕೊಳ್ಬಾರ್ದು. ಯಾರು ಸಜ್ಜನರಿದ್ದಾರೋ, ಯಾರು ಇಡೀ ಜೀವನ ಪೂರ್ತಿ ಶ್ರಮಪಟ್ಟು ಸಂಪಾದನೆ ಮಾಡಿದ್ದಾರೆ, ಯಾರು ಅನ್ಯಾಯ ಮಾರ್ಗದಲ್ಲಿ ಹೋಗಿಲ್ಲ, ಭಗವಂತನಲ್ಲಿ ಭಕ್ತಿ ಇಟ್ಟಿದ್ದಾರೆ, ಯಾರಿಗೆ ದೈವ ಭಕ್ತಿ ದೇಶಭಕ್ತಿ ಇದೆ, ಅಂತಹವರ ಸ್ವತ್ತಿನ ಮೇಲೆ ಅಧಿಕಾರದಲ್ಲಿರುವಂತಹವರು ಎಂದೂ ಕೂಡ ಕಣ್ಣು ಹಾಕಬಾರ್ದು. ಆಗುವಂಥದ್ದೇನು ಅಂತ ತಿಳಿಸ್ಕೊಡ್ತಾ ಇದ್ದಾರೆ.